ನಮಸ್ತೆ. ನಾನು ಹರೀಶ್ ಶರ್ವ. ಇದು ಕನ್ಫ್ಯೂಷನ್ ಇದೆ. ಹರೀಶ್ ಶರ್ವ ಅನ್ನೋದು ಸುಮಾರು ಜನ ಹರೀಶ್ ಆರ್ವ ಈ ತರ ಎಲ್ಲ ಅಂತಾರೆ. ಇದು ಒಂದೇ ಪದದ ಹೆಸರು ಹರೀಶ್ ಶರ್ವ. ನನ್ನ ಊರು ಶಿವಮೊಗ್ಗ. ಹುಟ್ಟು ಬೆಳವಣಿಗೆ ಎಲ್ಲ ಅಲ್ಲೇ ಆಗಿದ್ದು. ಅದಾದ ನಂತರ ನನ್ನ ಎಂಜಿನಿಯರಿಂಗ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಕೆಲ್ಸಕ್ಕಂತ ಬಂದಾಗ IT ಅಲ್ಲಿ ಒಂದಿಷ್ಟು ಕಾಲ ವರ್ಕ್ ಮಾಡ್ತಾ ನಾನು RJ ಆಗ್ಬೇಕು ಅನ್ನೋ ಒಂದು ಪ್ಯಾಷನ್ ಇತ್ತು. ಸೊ ಅಲ್ಲಿ ನಾನು ಇದ್ದಿದ್ದಂತ ಮನೆ ನೇಬರ್ ಆಗಿ ಒನ್ ಆಫ್ ದ ಪ್ರೊಡ್ಯೂಸರ್ ಕನ್ನಡದ ಅವರು ಅಲ್ಲೇ ನೇಬರ್ ಆಗಿದ್ರು. ಸೊ ಅವ್ರ ಹತ್ರ ಸುಮ್ನೆ ಹೀಗೆ ಮಾತಾಡುವಾಗ ಶೇರ್ ಮಾಡ್ಕೊಂಡಾಗ ನೀನ್ ಮಾತಾಡೋದೇ ಇಲ್ಲ, ಇನ್ನೇನ್ RJ ಆಗ್ತೀಯಪ್ಪ, ಥಿಯೇಟರ್ ಜಾಯ್ನ್ ಆಗು ಅಂತ ಹೇಳಿದ್ರು. ಸೊ ಅಲ್ಲಿಂದ ರಂಗಭೂಮಿಯಲ್ಲಿ ಒಂದಿಷ್ಟು ನಾಟಕಗಳು, ಅಕ್ರಾಸ್ ಇಂಡಿಯಾ ಒಂದಿಷ್ಟು ಶೋಸ್, ಸ್ಟೇಜ್ ಶೋಸ್ಗಳು ಮಾಡ್ತಾ ಸಿನಿಮಾದ ಅವಕಾಶ ಸಿಕ್ತು. ಡೈರೆಕ್ಟರ್ ನಾಟಕವನ್ನ ನೋಡೋದಕ್ಕೆ ಬಂದಾಗ ಸೊ ಅಲ್ಲಿಂದ ನನ್ನ ಸಿನಿಮಾದ ಜರ್ನಿ ಶುರುವಾಗಿದ್ದು. ಇದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ಮಾಡುವಾಗ ಜಿ ಕನ್ನಡದಲ್ಲಿ ರಾಧಾ ಕಲ್ಯಾಣ ಅಂತ ಹೇಳಿ ಒನ್ ಆಫ್ ದ ಆಂಟಿ ಪ್ರೊಟಗನಿಸ್ಟ್ ರೋಲ್ನ ಪ್ಲೇ ಮಾಡಿದೆ. ಅಲ್ಲಿ ಒಂದು ಆಲ್ಮೋಸ್ಟ್ 2.5 ವರ್ಷ ಸೀರಿಯಲ್ ಅಲ್ಲಿ ಮಾಡಿದ್ದು. ಅದಾದ ನಂತರ ಸಿನಿಮಾ. ಸೊ ಈಗ ಸಿನಿಮಾದ ಜರ್ನಿ. ಇಲ್ಲ, ಇದು ಪ್ರವೀಣ್ ಅವ್ರು ಏನಿದಾರಲ್ಲ ಅಮರ ಪ್ರೇಮಿಯರು ಡೈರೆಕ್ಟರ್. ಸೊ ಇವರ ನನ್ನ ಒಡನಾಟ ಸುಮಾರು ಒಂದು 8-9 ವರ್ಷದ್ದು. ಸೊ ನನ್ನ ರಂಗಭೂಮಿ ಟೈಮಲ್ಲಿ ನಾಟಕ ನೋಡೋದಕ್ಕೆ ಅವರು ಬಂದಾಗ ಆ ಟೈಮಲ್ಲಿ ಕಹಿ ಅನ್ನೋ ಸಿನಿಮಾಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಸೊ ಆ ನಾಟಕ ನೋಡಿ ಇಲ್ಲೊಂದು ಆಡಿಷನ್ ಇದೆ ಬನ್ನಿ ಅಂತ ಹೇಳಿದ್ದು. ಸೊ ಅಲ್ಲಿಂದ ಪ್ರವೀಣ್ ಅವ್ರ ಪರಿಚಯ. ಸೊ ಅಲ್ಲಿ ಆಡಿಷನ್ಗೆ ಹೋದಾಗ ಕಹಿ ಸಿನಿಮಾ ಒನ್ ಆಫ್ ದ ಪ್ರೊಟಗನಿಸ್ಟ್ ಆಗಿ ಸಿನಿಮಾ ಆಯ್ತು. ಆ ಒಂದು ಗೆಳೆತನ ಮತ್ತೆ ಆ ಒಂದು ಯಾವಾಗ್ಲೂ ಆ ಭೇಟಿ ಅವಾಗ ಇವಾಗ ಆಗ್ತಿತ್ತು. ಸೊ ಅವರ ಅಮರ ಪ್ರೇಮಿ ಅರುಣ್ ಸಿನಿಮಾಗೆ ನನ್ನ ಜೊತೆ ಒಂದಿಷ್ಟು ಡಿಸ್ಕಷನ್ ಆದಾಗ ಅವ್ರ ಕಥೆಯನ್ನ, ನಾರ್ಮಲಿ ಒಬ್ಬ ಡೈರೆಕ್ಟರ್ ಅಥವಾ ರೈಟರ್ ಅವರ ಕಥೆಯನ್ನ ಇನ್ನೊಬ್ರಿಗೆ ಹೇಳಿ ಒಂದು ತಿದ್ದು ಪಡಿ ಈ ತರ ಎಲ್ಲ ಇರುತ್ತಲ್ಲ. ಸೊ ಆ ರೀತಿ ನನಗೂ ಒಂದು ಒಬ್ಬನಾಗಿ ಕತೆ ಹೇಳಿದ್ದು ಫಸ್ಟ್ ಡ್ರಾಫ್ಟ್ ಇದ್ದಾಗ. ಅದಾಗಿ ಒಂದು ಫೈನಲ್ ಡ್ರಾಫ್ಟ್ ಬರೋವರೆಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಅಲ್ಲಿ ನನಗೆ ಸ್ಕ್ರಿಪ್ಟ್ ಕಳ್ಸಿದೀನಿ, ಸುಮ್ನೆ ಒಂದ್ಸಲಿ ಓದಿ ಅಂತ ಹೇಳಿದ್ದು. ಅಲ್ಲಿಂದ ಮತ್ತೆ ನಾನು ನಮ್ಮ ಊರು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಬಂದಾಗ ಅಲ್ಲಿ ಪ್ರವೀಣ್ ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಇದು ಅಮರ ಪ್ರೇಮಿ ಅರುಣ್ ಸಿನಿಮಾ ನನಗಾಗಿದ್ದು. ಇದು ಪ್ರಿಪರೇಷನ್ ಅದು ಬೇಸಿಕಲಿ ರಂಗಭೂಮಿಯಿಂದ ಇರೋದ್ರಿಂದ ಒಂದಿಷ್ಟು ಹೆಚ್ಚು ಪರ್ಫಾರ್ಮೆನ್ಸ್ ಆಸ್ ಎ ಪರ್ಫಾರ್ಮರ್ ಏನೆಲ್ಲ ತಯಾರಿ ಮಾಡ್ಕೊಳ್ಬಹುದು ಅನ್ನೋದು ಅದು ಯಾವಾಗ್ಲೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ರೀತಿ ನನ್ನ ಒಂದಿಷ್ಟು ಕೋ ಆಕ್ಟರ್ಸ್ ಸಿನಿಮಾದಲ್ಲೂ ಈಗ ಇರೋರನ್ನು ನಾನು ಒಂದಿಷ್ಟು ಡಿಸ್ಕಷನ್ ಮಾಡಿದಾಗ ಅವರಿಂದ ಒಂದಿಷ್ಟು ಇನ್ಪುಟ್ಸ್. ಸೊ ನಮ್ಮ ಸಿನಿಮಾ ಅನೌನ್ಸ್ ಆಗ್ಬಿಟ್ಟು ಇನ್ನೇನು ಶೂಟಿಂಗ್ ಹೋಗೋಕ್ಕಿಂತ ಒಂದು 2 ತಿಂಗಳು ಮುಂಚೆ ಒಂದಿಷ್ಟು ವರ್ಕ್ಶಾಪ್ಗಳು ಆಯ್ತು. ಸೊ ಅವಾಗ ನಾನು ಆಫೀಸಲ್ಲೇನೆ ಐ ಥಿಂಕ್ 1 ವಾರಕ್ಕಿಂತ ಹೆಚ್ಚು ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಎಲ್ಲ. ಸೊ ಅವಾಗ ಪ್ರವೀಣ್ ಅವ್ರ ಜೊತೆ ಮಾತಾಡ್ತಾ ಇದು ಪಾತ್ರದ ಬಗ್ಗೆ ಹೇಗೆಲ್ಲಾನು ತಯಾರಿ ಮಾಡ್ಕೊಳ್ಬಹುದು, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಒಂದಿಷ್ಟು ಮಾತುಕತೆ. ಸೊ ಇದೆಲ್ಲಾನು ನಾನು ಆಸ್ ಎ ಪರ್ಫಾರ್ಮರ್ ಇದನ್ನ ಹೇಗೆ ಒಬ್ಬ ಅರುಣ್ ಆಗಿ ಸ್ಕ್ರೀನ್ ಮೇಲೆ ತರಬಹುದು ಅನ್ನೋದು ಡಿಸ್ಕಷನ್ಸ್ ನಡೀತಿತ್ತು. ಅದರಿಂದ ವರ್ಕ್ಶಾಪ್ಸ್, ಬಿಕಾಸ್ ಬಳ್ಳಾರಿಯಲ್ಲೇ ನಡೆಯುವಂತ ಕತೆ, ಬಳ್ಳಾರಿ ಡೈಲೆಕ್ಟ್ ಆ ನುಡಿಯಲ್ಲೇ ಇರುವಂತ ಮೊಟ್ಟ ಮೊದಲ ಸಿನಿಮಾ ನಮ್ಮ ಅಮರ ಪ್ರೇಮಿಯರು. ಸೊ ಅದಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೆ ಜಾಸ್ತಿ ನಾವು ಪ್ರಿಪರೇಷನ್ ಅಲ್ಲಿ ಇದ್ದಿದ್ವಿ ವರ್ಕ್ಶಾಪ್ ಅಲ್ಲಿ. ಸೊ ಕೋ ಆಕ್ಟರ್ಸ್ ಜೊತೆ ಹಿಡಿದು ಎಲ್ಲರ ಜೊತೆನೂ ಒಂದು ವೆರಿ ಸಿನ್ಸಿಯರ್ ಎಫರ್ಟ್ ಟುವರ್ಡ್ಸ್ ಕ್ಯಾರೆಕ್ಟರ್, ಟುವರ್ಡ್ಸ್ ಸಿನಿಮಾ. ಸೊ ಆ ಪ್ರಿಪರೇಷನ್ ಇಂದ ಸಿನಿಮಾದ ಎಸ್ಪೆಷಲಿ ಅಮರ ಪ್ರೇಮಿ ಅರುಣ್ ಕ್ಯಾರೆಕ್ಟರ್ ಪ್ರಿಪರೇಷನ್ ನನಗಾಗಿದ್ದು. ಸೊ ಇದು ಸ್ಟಾರ್ಟಿಂಗ್ ಪ್ರೋಸೆಸ್ ಆಫ್ ಸಿನಿಮಾ. ಇಲ್ಲ, ನನಗದು ನಾನು ರಂಗಭೂಮಿಯಲ್ಲಿ ಮಾಡುವಾಗ ಅದಿತ್ತು, ಅದೊಂದು ಅಳುಕಿತ್ತು, ಲೈಕ್ ಏನ ಕ್ಯಾಮ್ರಾ ಮುಂದೆ ಹೇಗೆ ಅನ್ನೋದು. ಬಟ್ ನನಗೆ ಟು ಬಿ ಹಾನೆಸ್ಟ್ ನನಗೆ ಆ ರೀತಿ ಎಲ್ಲೂ ಏನು ಅನ್ಸ್ಲಿಲ್ಲ. ಈ ಮುಂಚೆನೂ ಅನ್ಸಿಲ್ಲ, ಈಗ್ಲೂ ಅನ್ಸ್ತಿಲ್ಲ. ಲೈಕ್ ಕ್ಯಾಮ್ರಾ ಮುಂದೆ ಬಂದಾಗ ಅದೊಂದು ಏನೋ ಫಿಯರ್ ಅಥವಾ ಆ ಭಯ ಅದೇನೂ ಇಲ್ಲ. ನನ್ ಜಸ್ಟ್ ಅದೇನ್ ಕೊಟ್ಟಿರ್ತಾರೆ ಅದನ್ನ
ಮಾಡ್ಬೇಕು, ಅಲ್ಲಿ ಬದುಕ್ಬೇಕು, ಅಲ್ಲಿ ಇರ್ಬೇಕು ಅನ್ನೋದಷ್ಟೇ ನಾನು ಆ ಟೈಮಿಗೆ ಆ ಪ್ರೆಸೆಂಟ್ ಫುಲ್ ಆಗಿ ಮತ್ತೆ ಮೈಂಡ್ ಫುಲ್ ಆಗಿ ಇದ್ರೆ ಕ್ಯಾಮ್ರಾ ಇದೆ ಅನ್ನೋ ಆ ಭಯ ಅಥವಾ ಅದೇನು ಇರಲ್ಲ ಅನ್ಸುತ್ತೆ. ಸೊ ಅದು ನಾನ್ ಕಂಡ್ಕೊಂಡಿರೋದು. ಸೊ ಆ ರೀತಿ ನಂಗೆ ಆ ರೀತಿ ಏನೂ ಆಗಿಲ್ಲ. ಶೂಟಿಂಗ್ ಯಾವ್ದೋ ಒಂದು ಪಾತ್ರಕ್ಕೋಸ್ಕರ ಒಂದು ಸೈಕಲ್ ಜಾಸ್ತಿ ಆಗಿರೋದು. ಸೈಕಲ್ ಹೊಡೆದಿರೋದು ಯಾವ್ದು ಇಲ್ಲ ಅನ್ಸುತ್ತೆ, ನಮ್ ಟೀಮ್ ಅವರೇ ಹೇಳ್ಬೇಕು. ಬಿಕಾಸ್ ನಾನು ವರ್ಕ್ಶಾಪ್ ಟೈಮ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಸೀನ್ ನನಗೆ ಅನ್ಸಿತ್ತು ಇದನ್ನ ಹೇಗ್ ಮಾಡ್ಬೋದಪ್ಪ ಅಂತ ತುಂಬಾ ಒಂದು ಮೈಂಡ್ ಸ್ಟ್ರಾಂಗ್ ಮಾಡ್ಬಿಟ್ಟು ಡಿಸ್ಕಷನ್ಸ್ ಎಲ್ಲ ಮಾಡ್ತಿದ್ದು. ಸೊ ಅದಾದ್ಮೇಲೆ ಆ ಶೂಟಿಂಗ್ ಲೊಕೇಶನ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಸೀನ್ ಮಾಡುವಾಗ ಐ ಥಿಂಕ್ ಇನ್ನು ಅದು ನನ್ಗೆ ಯಾವಾಗ್ಲೂ ನೆನಪಾಗತ್ತೆ. ಬಿಕಾಸ್ ಆ ಪರ್ಟಿಕ್ಯುಲರ್ ಸೀನು ಅರುಣ್ ಅವನ ಅಮರಪ್ರೇಮಿ ಅರುಣ್ ಪಾತ್ರ ಏನಿದೆ ಆ ಜರ್ನಿಯಲ್ಲಿ ಅದು ಫಸ್ಟ್ ಟೈಮ್ ಅವನು ಬಸ್ಟ್ ಔಟ್ ಆಗ್ತಾನೆ. ಇಡೀ ಲೈಫ್ ಅಲ್ಲಿ ಅದೇ ಫಸ್ಟ್ ಟೈಮ್ ಅವನು ಬಸ್ಟ್ ಔಟ್ ಆಗಿ ಅವನ ಎಮೋಷನ್ಸ್ ಹೊರಗಾಗ್ತಾನೆ. ಸೊ ಅದು ಚಾಲೆಂಜಿಂಗ್ ಅಂತ ನನಗೆ ಅನ್ಸಿತ್ತು. ಲೈಕ್ ಸೊ ಅದು ಪ್ರಿಪರೇಷನ್ ಯಾವಾಗ್ಲೂ ಇರ್ತಿತ್ತು. ಲೊಕೇಶನ್ಗೆ ಹೋದಾಗ ಸೊ ನಾನು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗೆ ಹೇಳ್ಬಿಟ್ಟಿದ್ದೆ, ನಾನು ಬಂದು ಕೂತು ನಾನು ಅದನ್ನ ಜಸ್ಟ್ ಮಾಡ್ತೀನಿ, ಆಲ್ರೆಡಿ ಕ್ಯಾಮ್ರಾ ರೋಲ್ ಮಾಡೋದಕ್ಕೆ ಹೇಳಿರಿ ಅಂತ ಹೇಳಿ. ಸೊ ಎಲ್ಲ ರೆಡಿ ಆಗಿತ್ತು. ನಾನು ಒಂದು 100 meters ಇತ್ತು, ಸರ್ ಬನ್ನಿ ಹೋಗೋಣ ಗಾಡಿಯಲ್ಲಿ, ಅಲ್ಲಿ ರೆಡಿ ಆಗ್ತಿದೆ ಅಂತ. ಬೇಡ ನೀವು ಹೋಗಿ, ನಾನು ಹಿಂದೆ ಆರಾಮಾಗಿ ನಡ್ಕೊಂಡ್ ಬರ್ತೀನಿ, ಅಷ್ಟೊತ್ತಿಗೆ ನೀವು ರೆಡಿ ಮಾಡ್ಕೊಂಡಿರಿ, ಸೊ ದಟ್ ನಾನು ಬಂದ್ ಕೂರ್ತೀನಿ, ನಾನು ಶುರು ಮಾಡ್ಕೊಂತೀನಿ ಆ ಸೀನು ಅಂತ ಹೇಳಿ. ಸೊ ಆ ಸೀನು ಅಷ್ಟು ತಲೆ ಕೆಡ್ಸಿತ್ತಲ್ಲ ವರ್ಕ್ಶಾಪ್ ಅಲ್ಲಿ. ಐ ಥಿಂಕ್ ಅವತ್ತು ಅದನ್ನ ಮಾಡಿದಾಗ ಬಂದು ಕೂತು ಮಾಡಿದಾಗ ಒಂದೇ ಟೇಕ್ ಅಲ್ಲಿ ಆಗಿದ್ದು. ಅದಾದ್ಮೇಲೆ ಇಡೀ ಸೆಟ್ ಸೈಲೆಂಟ್ ಆಗಿತ್ತಂತೆ. ನನಗೆ ಅಷ್ಟೆಲ್ಲ ನಾನು ಓಡಿಸ್ಲಿಲ್ಲ ತಲೆ, ಬಟ್ ಆ ಸೀನ್ ಆದ್ಮೇಲೆ ಅಷ್ಟು ಓಡಿಸ್ಲಿಲ್ಲ. ಬಟ್ ಅದಾದ್ಮೇಲೆ ಹೇಳಿದ್ದು ಇಡೀ ಆ ಲೊಕೇಶನ್ ಇಂದ ಹಿಡಿದು ಆ ಸೆಟ್ ಫುಲ್ ಸೈಲೆಂಟ್ ಆಗಿತ್ತು. ಒಂದ್ 2-3 ಜನ ನಮ್ ಡೈರೆಕ್ಷನ್ ಟೀಮ್ ಅವ್ರು ಬಂದ್ಬಿಟ್ಟು, ಸರ್ ಲಿಟ್ರಲಿ ನಾನು ಅತ್ತೆ ಸರ್ ಕಣ್ಣಲ್ಲಿ ನೀರ್ ಬಂತು ಅಂದ್ರು. ನಂಗೆ ಆಸ್ ಅ ಪರ್ಫಾರ್ಮರ್ ತುಂಬಾ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಅಪ್ರಿಸಿಯೇಷನ್. ಒಂದು ಇಂಥ ಆರ್ಟ್ ಫಾರ್ಮ್ ಅಲ್ಲಿ ಇರೋವನಿಗೆ ಈ ತರ ಒಂದು ಪ್ರಾಮಾಣಿಕವಾದ ಅಪ್ರಿಸಿಯೇಷನ್ ಸಿಕ್ಕಿದಾಗ ನಮ್ ಕೆಲ್ಸಕ್ಕೆ ಇನ್ನೂ ಒಂದು ಉರುಪು ಮತ್ತೆ ಇನ್ನೂ ಏನೋ ಮಾಡ್ಬೇಕು ಅನ್ನೋದು. ಸೊ ಇದರಿಂದ ಇನ್ನೊಂದಿಷ್ಟು ಕಲಿಕೆ. ಸೊ ಇದು ಆಯ್ತು, ಇದು ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ನನಗಾಗಿತ್ತು.